ಕಾಂಗ್ರೆಸ್ ಅವರು ಇಷ್ಟು ದಿನ ವೋಟ್ ಚೋರಿ ಅಂತ ಮಾತಾಡ್ತಾ ಇದ್ರು. ಆಕ್ಚುಲಿ ಅದು ಕೂಲಿಯ ಚೋರಿ. ಅದು ನರೇಗಾ ಹಣವನ್ನ ಚೋರಿ ಮಾಡ್ತಾ ಇದ್ರು. ಬಡವರ ಹಣವನ್ನ ಚೋರಿ ಮಾಡ್ತಾ ಇದ್ರು. ಬರೀ ಬಡವರು ಸೇರ್ಬೇಕಿದ್ದ ಹಣ ಎಲ್ಲ JCB ಮಾಲೀಕರಿಗೆ ಹೋಗ್ತಾ ಇತ್ತು. ಇವತ್ತು ಕೇಂದ್ರ ಸರ್ಕಾರ ಅದನ್ನ ಪಾರದರ್ಶಕ ಮಾಡಿ ಇವತ್ತು ರಿಯಲ್ ಆಗಿ ಯಾರಿದ್ದಾರೆ ಬಡವರು ಅವ್ರಿಗೆ ಸೇರುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಟ್ಟೆ ಉರಿ ಏನು ಅಂತ ಹೇಳಿದ್ರೆ, ಹಿಂದೆ 100% ಹಣ ಬರ್ತಾ ಇತ್ತು, ಈಗ 60-40 ಮಾಡಿದ್ದಾರೆ ಅಂತ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 40% ದುಡ್ಡು ಕೊಡಕ್ಕೂ ಖಜಾನೆ ಖಾಲಿ ಆಗಿದೆಯಾ? ನಿಮ್ಮ ಹತ್ರ ದುಡ್ಡು ಗತಿ ಇಲ್ವಾ? ಈಗ ಬೇಕಾದಷ್ಟು ಯೋಜನೆ ಇದೆ, ರೈಲ್ವೆ ಯೋಜನೆಗಳಿದೆ, ನ್ಯಾಷನಲ್ ಹೈವೇಸ್ ಇದೆ, ಇವೆಲ್ಲನೂ ಕೂಡ ಕೇಂದ್ರ ಮೆಟ್ರೋ ಇದೆ, ಇವೆಲ್ಲನೂ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆ. ಅದಕ್ಕೆ ಹಣ ಕೊಡಲ್ವಾ? ಇದಕ್ಕೂ ಅದೇ ರೀತಿ ಕೊಡಿ. ಕೇಂದ್ರ ಸರ್ಕಾರದ ಹಣ 60% ಬರ್ತೈತಲ್ಲ. ಹಿಂದೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಅವರ 10 ವರ್ಷದಲ್ಲಿ 2,000 ಕೋಟಿ ಕೊಟ್ಟಿದ್ರು ನರೇಗಾಗೆ. ಮೋದಿಯವರು ಬಂದ ಮೇಲೆ ಅದು 2 ಲಕ್ಷ ಕೋಟಿ, ಮೋದಿಯವರು ಬಂದ ಮೇಲೆ ಅದನ್ನು 8 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನರೇಗಾ ಹಣಕ್ಕೆ ಹೆಚ್ಚು ಹಣವನ್ನ ಮೋದಿಯವರೇ ಕೊಟ್ಟಿರೋದು. ಆದರೆ ಕಾಂಗ್ರೆಸ್ ಅವರಿಗೆ ಹೊಟ್ಟೆ ಉರಿ. ಈಗ ಪಾಪರಾವುಟ್ ಅವರೇ, ಅವ್ರ ಹತ್ರ ಕಾಸ ಇಲ್ಲ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಅಧಿಕಾರಿಗಳೆಲ್ಲ. 2 ತಿಂಗಳು ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ. ಗೃಹಲಕ್ಷ್ಮಿ ತಾನೆ, ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ. 5,000 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಪಾಪರಾವುಟ್ ಅವರಲ್ಲ, ಈಗ 40% ಹಣ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಇಟ್ಕೊಂಡಾಗ್ಬಿಡುತ್ತೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಅವ್ರ ತೀಟ ತೀರ್ಸ್ಕೊಳಕಷ್ಟೇ. ಅದರಿಂದ ಏನಾಗುತ್ತೆ? ಆಯ್ತಪ್ಪ, ಅಧಿವೇಶನದಲ್ಲಿ ನೀವು ಕೇಂದ್ರ ಸರ್ಕಾರನ ಏನೇ ಮಾತಾಡಿದ್ರು ಕೂಡ ಅದು ಉಪಯೋಗ ಏನೈತೆ? ಅದರಿಂದ ಏನು ಉಪಯೋಗ ಆಗಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಲವಾರು ಕೇಂದ್ರದ ಯೋಜನೆಗಳನ್ನ ಮಾಡಿತ್ತು. ಅವಾಗ ಎಲ್ಲ ರಾಜ್ಯಗಳು ಅಕ್ಸೆಪ್ಟ್ ಮಾಡಿದ್ವಲ್ಲ, ತಗೊಂಡಿದ್ವು. ನೀವು ತಗೊಳ್ಳಿ. ಇಲ್ಲ ಅಂದ್ರೆ ನಮ್ಗೆ ಬೇಡ ನಾವೇ ಕೊಡ್ತೀರಿ ದುಡ್ಡು ಅಂತ ಕೊಡಿ. ಈಗ ಹೇಳಿದ್ರಲ್ಲ, ನಾವು ಗ್ಯಾರಂಟಿಯನ್ನ ನಾವೇ ರಾಜ್ಯ ಸರ್ಕಾರನೇ ಕೊಡ್ತೀರಿ ಅಂತ. ಹಂಗೆ ಕೊಡಿ, ನೀವು ಮಾಡಿ. ಬೇಡ ಅಂತಾರೆ, ಹೇಳ್ತಾರೆ ಯಾರು? ನೀವೇ ಮಾಡಿ ಯೋಜನೆನ. ನಿಮ್ಮ ಯಾವ್ದಾದ್ರೂ ಯೋಜನೆಗೆ ಕೇಂದ್ರ ಸರ್ಕಾರ ಅಡ್ಡ ಬಂದಿದೆಯಾ? ನಿಮ್ಮ 5 ಗ್ಯಾರಂಟಿಗಳು ರಾಜ್ಯದ ಬೊಕ್ಕಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಹಲವಾರು ಆರ್ಥಿಕ ತಜ್ಞರು ಸಲಹೆಯನ್ನ ಕೊಟ್ಟರು. ನೀವೇನ ಕೇಳಿದ್ರ? ನೀವು ಮಾಡಿದ್ರಿ. ಕೇಂದ್ರ ಸರ್ಕಾರ ಏನಾರು ಅಬ್ಜೆಕ್ಟ್ ಮಾಡ್ತಾ ನಿಮ್ಮನ್ನು ಮಾಡಬೇಡಿ ಅಂತ? ಈ ಕೇಂದ್ರ ಸರ್ಕಾರ ಯೋಜನೆ ಮಾಡಿದ್ರೆ ನೀವು ಯಾಕೆ ಅಬ್ಜೆಕ್ಟ್ ಮಾಡ್ತೀರಾ? ಅದು ಪಾಲಿಸಿ. ಇಟ್ ಈಸ್ ಎ ಪಾಲಿಸಿ ಆಫ್ ಕೇಂದ್ರ ಸರ್ಕಾರ. ನೀವೇನು ಎಂಟ್ರಿ ಆಗೋದು ಅದಕ್ಕೆ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಯೋಜನೆಗಳನ್ನ ನಾವು ಜಾರಿಗೆ ತರಬೇಕಾ? ಹಿಂದೆ ನಾವು ಕರ್ನಾಟಕದಲ್ಲಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಮಾಡಿದ್ರಿ, ನೀವು ಕ್ಯಾನ್ಸಲ್ ಮಾಡಿದ್ರಲ್ಲ. ನಾವೇನ ಕೇಳಿದ್ರ? ಕೇಳಿಲ್ಲ ನಾವು. ಯಡಿಯೂರಪ್ಪನವರು ಸೈಕಲ್ ಕೊಡುವಂತ ಯೋಜನೆಯನ್ನ ಮಾಡಿದ್ರು ಶಾಲೆಗೆ ಹೋಗೋ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ. ನೀವು ಕ್ಯಾನ್ಸಲ್ ಮಾಡಿದ್ರಿ. ಭಾಗ್ಯ ಕೇಳಿದ್ರ? ಭಾಗ್ಯದ ಲಕ್ಷ್ಮಿ ಯೋಜನೆಯನ್ನ ತಂದ್ರು ಯಡಿಯೂರಪ್ಪನವರು. ಎಲ್ಲರಿಗೂ ಯಾರು ಹೆಣ್ಮಗಳು ಆಗಿದೆ ಅವ್ರಿಗೆ 1 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತೇಳಿ ನೀವು ಕ್ಯಾನ್ಸಲ್ ಮಾಡಿದ್ರಿ. ನಾವು ಕೇಳಿದ್ರ? ಇದನ್ನ ಹೆಂಗ್ ಕೇಳ್ತೀರಾ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಕೇಳಕ್ ಮಾನ ಮರ್ಯಾದೆ ಇದೆಯೇನ್ರಿ? ನಾವು ನಮ್ಮ ಯೋಜನೆಗಳನ್ನ ರದ್ದು ಮಾಡಿದಾಗ ನಾವು ನಿಮ್ಮನ್ನು ಕೇಳಿಲ್ಲ. ನೀವು ಕೇಂದ್ರ ಸರ್ಕಾರದ ಯೋಜನೆಯನ್ನ ಜನಪರವಾಗಿ ಮಾಡಿದ್ರೆ, ಪಾರದರ್ಶಕವಾಗಿ ಮಾಡಿದ್ರೆ, ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋ ಅಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಅಧಿವೇಶನ ಕರೆದು ಜನಗಳ ದುಡ್ಡು ಹಾಳು ಮಾಡಬೇಡ್ರಿ. ಅಧಿವೇಶನ ಕರೀರಿ, ಕಾಂಗ್ರೆಸ್ ದುಡ್ಡಲ್ಲಿ ಕರ್ಕೊಳ್ರಿ ನಿಮ್ಮ MLAಗಳನ್ನೆಲ್ಲ. ನಿಮ್ಮ MLAಗಳದೆಲ್ಲ 136 ಜನ ಇದಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಅಧಿವೇಶನ ನಿಮ್ ಕಾಂಗ್ರೆಸ್ ಫಂಡ್ ಅದಕ್ಕೆ ಇನ್ವೆಸ್ಟ್ ಮಾಡ್ರಿ. ಈ ಜನರ ಟ್ಯಾಕ್ಸ್ ತೆರಿಗೆಯಿಂದ ದುಡ್ಡು ತಗೊಂಡು ನೀವು ಕೇಂದ್ರ ಸರ್ಕಾರನ ಬೈಯಕ್ಕೆ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದ ವಿರೋಧವಾದಂತ ಒಂದು ನಡವಳಿಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.